ಪಶ್ಚಿಮ ಘಟ್ಟ ನಮ್ಮಲ್ಲೇ ಬರ್ತದೆ. ಕರ್ನಾಟಕ, ಮಹಾರಾಷ್ಟ್ರ, ಕೇರಳ, ಅದರಿಂದ ಅರಾವಳಿ ಸ್ಟಾರ್ಟ್ ಆಗ್ತದೆ. ಗುಜರಾತ್ ಬಂತಂದ್ರೆ ಇವುಗಳೆಲ್ಲ ಕುಲ್ಲ ಮಾಡ್ತಾಯಿದ್ವಿ ನಾವು. ಕುಲ್ಲ ಹೋಗ್ರಿ ಅಂಥದ್ರದ್ದು ಹೋರಾಟ ಮಾಡಿದರು. ಅದರಲ್ಲೂ ವಿಶೇಷವಾಗಿ ಅವ್ರು ಬರೆದಂಥ ಪುಸ್ತಕಗಳು ದಿಸ್ ಫಿಶರ್ ಲ್ಯಾಂಡ್ ಅನ್ನೋದಾಗಿರ್ಬೋದು, ಎಕಾಲಜಿಕಲ್ ಲ್ಯಾಂಡ್ ಇಕ್ವಿಟಿ ಅನ್ನೋದಾಗಿರ್ಬೋದು, 250ಕ್ಕೂ ಹೆಚ್ಚು ಏನಪ್ಪ ಅಂದ್ರೆ ಸಂಶೋಧನಾತ್ಮಕ ಲೇಖನಗಳು ಬರೆದಂಥವ್ರು ಇವರು ನಮ್ಮ ಗಾಡಿಗಳವರು. ಜಗತ್ತಿಗೆ ಕೊಟ್ಟಿದ್ದಾರೆ. ಇದ್ರು ಓದೋರು ಯಾರ್ರಿ? ಅಲ್ಲೇ ಇಟ್ಟು ಓದ್ತಾರೆ, ಯೂನಿವರ್ಸಿಟಿ ಮಾಡಿದ್ರೆ ಅಲ್ಲಿ ಓದಿ ಪರೀಕ್ಷೆ ಪಾಸ್ ಆಗ್ತಾರೆ, ಬರೋದು ಮತ್ತು ಬಂದು ಮರೆತು ಬಿಡ್ತಾರೆ ಅದನ್ನು. ಮತ್ತು ಈಗ ಯಾರು ಕಲ್ತಿರ್ತಾರೆ ಅದನ್ನು ಎಕಾಲಜಿ ಅದನ್ನೆಲ್ಲ ಕಲ್ತಂಥ ವ್ಯಕ್ತಿಗಳು ಆ ಕಾಡು ನಾಶಕ್ಕೆ ಇವರು ಸಪೋರ್ಟ್ ಮಾಡ್ತಿರ್ತಾರೆ. ಯಾಕೆ ನಾವು ಬದುಕಿದ್ರೆ ಸಾಕಪ್ಪ, ನನಗೆ ಪೇಮೆಂಟ್ ಬರ್ತದೆ ಸಾಕಲ್ಲ. ಇದು ನಮ್ಮ ಟೆಂಡೆನ್ಸಿ ಕಲ್ತವ್ರಲ್ಲಿ. ಅದು ಹೌದು, ನಮ್ಮ ಉದ್ಯೋಗ ಇಲ್ಲರಿ, ನಾವೇನು ಮಾಡೋಣ? ಅವ್ರು ಕಡಿತಾರೆ. ಮತ್ತು ಸರ್ಕಾರ ಎದಕ್ಕೈತಿ ಪಾರ್ಟಿ ಬಿಟ್ಟು ತೊಗೊಳಕೈತಿ. ಇವುಗಳು ನಾವು ಇವತ್ತು ವಾಸ್ತವ ಅರ್ಥ ಮಾಡ್ಕೋಬೇಕಾಗ್ಯದ. ನಾವು ಇವತ್ತು ನಮ್ಮ ಏಜ್ ಶಿಕ್ಷಣ ಶುರು ಮಾಡಿದ್ದೆ ಇಂಥದಕ್ಕಾಗಿ. ಇವೆಲ್ಲ ನಿಮ್ಮ ಚರ್ಚೆ ಮಾಡೋ ಶುರುವಾಗಿ ನಮ್ಮ ಮೇನ್ ಉದ್ದೇಶ ಅದು ಗಳಿಸ್ಬೇಕು, ಮಾಡಬೇಕು ಅಂತಲ್ಲ. ಸಾಲ ಸೋಲವ ಮಾಡಿದ್ದೆ ಯಾಕಪ್ಪ ಅಂದ್ರೆ ಈ ವಿಚಾರ ನಿಮ್ಮೊಂದಿಗೆ ಚರ್ಚೆ ಮಾಡಬೇಕು ಅಂದೆ. ಎಷ್ಟು ಮಟ್ಟಿಗೆ ಚರ್ಚೆ ಮಾಡ್ತಾಯಿದ್ರು, ಎಷ್ಟು ಜನ ಇದು ನೋಡ್ತಾಯಿದ್ರು, ಆ ಬೇರೆ ವಿಷಯ. ಅದು ಇವತ್ತು ಅನಿವಾರ್ಯತೆ. ಗಾಡಿಗಳಂಥವ್ರು ಇವತ್ತು ಎದ್ದು ಹೋಗಿದ್ದಾರೆ ನಮ್ಮ ಮಧ್ಯದಿಂದ. ಅಂಥವ್ರು ಇದ್ದರೂ ಸ್ವಲ್ಪ ಏನು ಸರ್ಕಾರಕ್ಕೆ ಹೇಳಲಿಕ್ಕೆ ಮಾಡಬೇಡ್ರಪ್ಪ ಇದನ್ನು ಅಂತೇಳಿ ಆ ದಿಶೆಯಲ್ಲಿ ಇವತ್ತಿನ ಯುವ ಜನಾಂಗ ಎಚ್ಚರಗೊಳ್ಬೇಕಾಗ್ಯದ. ಇಂಥ ಜನ ನಮ್ಮಿಂದ ನಡಕಿಂದ ಎದ್ದು ಹೋಗಿದ್ದಾರೆ. ಇವ್ರು ಮಾಡಿದ ಅಭ್ಯಾಸವನ್ನು ಅಥವಾ ಇವ್ರು ಬರೆದಂಥ ಲೇಖನಗಳನ್ನು ಓದಿ ನಾವು ಇನ್ನೊಬ್ಬ ಗಾಡಿಗಳೋ, ಇನ್ನೊಬ್ಬ ಕಸ್ತೂರಂಗನೋ, ಇನ್ನೊಬ್ಬ ನಮ್ಮ ಕಾಡು ರಕ್ಷಣದ ಶಿವರಾಮ್ ಕಾರಂತ್ ಅಂಥವ್ರು, ಕುವೆಂಪು ಅಂಥವ್ರು ಆಗಬೇಕಂತ ನಾವು ಬಯಸ್ತಾ ಇದ್ವಿ. ಆದರೆ ಈ ಜನ ಆ ದಿಶೆಯಲ್ಲಿ ಇಲ್ಲ ಅನ್ನೋ ಸಹಿತ ಇತ್ತೀಚೆಗೆ ಗೊತ್ತಾಗ್ತದೆ. ಬಟ್ ಪಾಪ ಕಲ್ತಿಲ್ಲ ಆ ಮಾತು ಬೇರೆ. ಕಲಿತವರು, ಪ್ರಜ್ಞೆ ಇದ್ದವರು, ಎಜುಕೇಟೆಡ್ ಜನ ಇದನ್ನು ಮಾಡ್ತಾಯಿದ್ದಾರೆ, ಅವ್ರು ಸಪೋರ್ಟ್ ಮಾಡ್ತಾಯಿದ್ದಾರೆ. ಎಲ್ಲ ದಿಶೆಯಲ್ಲೇ ಗಾಡಿಗಳರ ಮತ್ತು ಕಸ್ತೂರಂಗನರ ನೆನಪುಗಳ ಸದಾ ಇರಬೇಕಾಗ್ಯದ. ಅವ್ರನ್ನ ಓದಬೇಕಾಗ್ಯದ. ಅವ್ರು ಏನು ಬರೆದಿದ್ದಾರೆ, ಏನು ತಿಳಿಸಿದ್ದಾರೆ, ನಿಸರ್ಗ ಬಗ್ಗೆ ಏನು ವಾದ ಮಾಡಿದ್ದಾರೆ, ಅದನ್ನು ಓದುವಂಥ ಶಕ್ತಿ ಬರಬೇಕಾದ್ರೆ ನಾವು ಸ್ವತಃ ಬುದ್ಧಿವಂತರು